ಆರಂಭದಲ್ಲಿ ನಾನು ಮಾತನ್ನು ಹೇಳ್ತಾ ಇದ್ದೆ, ವೆರಿ ಇಂಪಾರ್ಟೆಂಟ್ ಡೇ ಇವತ್ತು. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಇವತ್ತು ಮೈಸೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲೇನೇ FIR ದಾಖಲಾಗುತ್ತೆ. ನೋಡಿ, ಇದು ಸಂಗತಿ. CM ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗ್ತಾ ಇದೆ. ಅದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗುತ್ತೆ. ಈಗಾಗಲೇ ಕೋರ್ಟ್ನ ಆದೇಶ SP ಕೈ ಸೇರಿದೆ. ಲೋಕಾಯುಕ್ತ SP ಕೋರ್ಟ್ ಆದೇಶದ ಪ್ರತಿಯನ್ನ ಉದೇಶ್ ಸ್ವೀಕಾರ ಮಾಡಿದ್ದಾರೆ. ಲೋಕಾಯುಕ್ತ SP ಕೆಲವೊಂದು ಗೊಂದಲಗಳಿತ್ತು, ಆ ಗೊಂದಲಗಳನ್ನು ಕೂಡ ಬಗೆಹರಿಸಿಕೊಂಡಿದ್ದಾರೆ. ನಿನ್ನೆ ಖುದ್ದಾಗಿ ಬೆಂಗಳೂರಿಗೆ ಆಗಮಿಸಿ ಕೋರ್ಟ್ನ ಪ್ರತಿಯನ್ನ ಪಡೆದಿದ್ದಾರೆ. ನ್ಯಾಯಾಲಯ ಸೂಚಿಸಿರುವಂತಹ ರೀತಿಯಲ್ಲೇ FIR ದಾಖಲಾಗುತ್ತೆ. ಭ್ರಷ್ಟಾಚಾರ ತಡೆ ಕಾಯ್ದೆ, ಬೇನಾಮಿ ಆಸ್ತಿ, ಈ ಎಲ್ಲ ಯಾವ್ಯಾವುದು ಇದರ ವ್ಯಾಪ್ತಿಗೆ ಬರ್ತವೆ ಆ ಸೆಕ್ಷನ್ಗಳ ಅಡಿನಲ್ಲೇ FIR ದಾಖಲಾಗುವಂಥದ್ದು. ನೋಡಿ, ಎಲ್ಲಿಂದ ಎಲ್ಲಿ ತನಕ ಬಂದು ಮುಟ್ಟಿದೆ. ಇವತ್ತು FIR ದಾಖಲಾಗುತ್ತೆ. ಮೈಸೂರಿನಲ್ಲಿ FIR ದಾಖಲಾತಿಗೆ ಪೊಲೀಸರು, ಅಂದರೆ ಲೋಕಾಯುಕ್ತ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೆ, ಉದೇಶ್ ಅವರಿಗೆ ಕೆಲವೊಂದು ಡೌಟ್ಗಳಿತ್ತಂತೆ. ಅಂದರೆ ಯಾವ್ಯಾವ ಸೆಕ್ಷನ್ಗಳನ್ನ ಹಾಕಬೇಕು, ಏನು ಎತ್ತ, ಇದೆಲ್ಲದ್ರ ಬಗ್ಗೆ. ಯಾಕಂದರೆ ಏನೇನು ಕೆಲವೊಂದು ಡೌಟ್ಸ್ಗಳಿರ್ತಾವಲ್ಲ, ಅದೆಲ್ಲವನ್ನು ಕೂಡ ಬಗೆಹರಿಸ್ಕೊಳ್ಳೇಬೇಕು. ಆ ಕೆಲಸವನ್ನು ಒಬ್ಬ ಅಧಿಕಾರಿಯಾಗಿ SP ಉದೇಶ್ ಮಾಡಿದ್ದಾರೆ. ಎಲ್ಲ ವಿವರಗಳನ್ನು ಪಡೆದಿದ್ದಾರೆ. ಕೋರ್ಟ್ನ ಆದೇಶದ ಪ್ರತಿಯನ್ನು ಕೂಡ ಸ್ವೀಕರಿಸಿದ್ದಾರೆ. ಇನ್ನು ಯಾವುದೇ ಕ್ಷಣದಲ್ಲಿ FIR ದಾಖಲಾಗುತ್ತೆ. ಇದೆಲ್ಲದರ ನಡುವೆ ಇವತ್ತು ಮೈಸೂರಿಗೆ ಹೋಗ್ತಿದ್ದಾರೆ ಸಿದ್ದರಾಮಯ್ಯನವರು. ಬನ್ನಿ ಇದರ ಬಗ್ಗೆ ಮಾತಾಡೋಣ. ನಮ್ಮ ಮೈಸೂರು ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಯಾವ್ಯಾವ ರೀತಿಯಲ್ಲಿ FIR, ಅಂದರೆ ಯಾವ್ಯಾವ ಸೆಕ್ಷನ್ಗಳ ಅಡಿನಲ್ಲಿ FIR ದಾಖಲಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಕ್ಲಾರಿಟಿನ ಉದೇಶ್ ಅವರು ತೆಗೆದುಕೊಂಡಿದ್ದಾರೆ, ಅದರ ಪ್ರೊಸೀಜರ್ಗಳೇನು, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ. ಮೊದಲು ರಾಮ್ನಿಂದ. ರಾಮ್, ಇವತ್ತು ಮೈಸೂರು ಇವತ್ತು ಚಟುವಟಿಕೆಯ ಕೇಂದ್ರ ನೋಡ್ತಾ ಇದ್ದೀವಿ. ವಾರದಿಂದ ಆಗ್ತಿರುವಂಥ ಡೆವಲಪ್ಮೆಂಟ್ಗಳು ಇವತ್ತು ನಿಜಕ್ಕೂ ಈ ಬೆಳವಣಿಗೆಯ ಕೇಂದ್ರ ಬಿಂದು ಅಂದರೆ ಇವತ್ತು ಸಾಂಸ್ಕೃತಿಕ ರಾಜಧಾನಿ ಮೈಸೂರು. ಒಂದು ಲೆಕ್ಕದಲ್ಲಿ ಏನು ಅಂದರೆ ಈ ದಸರಾಕ್ಕಿಂತ ಈ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಯಾಕಂದರೆ ಮುಖ್ಯಮಂತ್ರಿಯ ವಿರುದ್ಧ FIR ದಾಖಲಾಗುವಂಥದ್ದೇನು ಸಾಮಾನ್ಯ ಸಂಗತಿ ಅಲ್ಲ. ಇವತ್ತು ಉದೇಶ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದು FIR ದಾಖಲಾಗುವಂಥದ್ದು, ಯಾವ್ಯಾವ ಅಡಿಗಳಲ್ಲಿ FIR ದಾಖಲಾಗ್ತಾ ಇದೆ ಸೆಕ್ಷನ್ಗಳ ಅಡಿನಲ್ಲಿ, ಅದನ್ನು ನೀವು ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೇಳಿದ್ದೀವಿ. ನಂಬರ್ 1. ನಂಬರ್ 2, ಮುಖ್ಯಮಂತ್ರಿಗಳ ಪರ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಕೆಲವರು ದನಿಯರಿಸಿರುವಂಥದ್ದು. ಅಂದರೆ ಪರವಾಗಿರುವಂಥವರು ನಾವು ನಿಮ್ಮ ಜೊತೆಗಿದ್ದೀವಿ ಎನ್ನುವಂಥ ಸಂದೇಶ ರವಾನಿಸ್ತಾ ಇದ್ದಾರೆ. ಮೈಸೂರು ತನಕ ಬರ್ತಾ ಇದ್ದಾರೆ. ಇನ್ನು BJP ಇದನ್ನೇ ಹೋರಾಟದ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಮೈಸೂರು ದಸರಾ ದೂರ ಇದೆ, ಆದರೆ ರಾಜಕೀಯ ಚಟುವಟಿಕೆಗಳು ಇವಾಗಿನಿಂದಲೇ ಶುರುವಾಗಿದೆ. ಜೊತೆಗೇನು ಅಂದರೆ ಹಲವಾರು ಬೆಳವಣಿಗೆಗಳ ಕೇಂದ್ರ ಬಿಂದು ಮೈಸೂರು. ಏನಂತೀರಿ ರಂಗನಾಥ್? ಖಂಡಿತವಾಗಿಯೂ ರಾಜ್ಯ ಮಾತ್ರವಲ್ಲ, ದೇಶದಲ್ಲೇ ಸಂಚಲನ ಮೂಡಿಸಿರುವಂತಹ ಮುಡಾ ಪ್ರಕರಣ ಎಲ್ಲಿ ಮೈಸೂರಿನಿಂದ ಆರಂಭವಾಗಿತ್ತು, ಇದೀಗ ಮತ್ತೆ ಮೈಸೂರಿಗೆ ಬಂದು ನಿಂತಿದೆ. ಮೈಸೂರು ಲೋಕಾಯುಕ್ತದಲ್ಲಿ CM ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕ್ಷಣದಲ್ಲಿ FIR ದಾಖಲಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯದ ಚಿತ್ತ ಮೈಸೂರು ಲೋಕಾಯುಕ್ತ ಕಚೇರಿಯತ್ತ ನಿಟ್ಟಿದೆ. ನಾವು ಅದೇ ಒಂದು ಕಚೇರಿ ಬಳಿ ಇದ್ದೇವೆ. 41 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಅವರ ವಿರುದ್ಧ FIR ಆಗೋದು ಬಹುತೇಕ ಖಚಿತ ಆಗಿದೆ. ತಾವು ಹೇಳಿದಂತೆ ಖಂಡಿತವಾಗಿಯೂ ಲೋಕಾಯುಕ್ತ SPಗೆ ಸಾಕಷ್ಟು ಅನುಮಾನಗಳಿತ್ತು. ಹೀಗಾಗಿ ತಾವೇ ಖುದ್ದು ಬೆಂಗಳೂರಿಗೆ ಹೋಗಿ ಆ ಒಂದು ಆದೇಶದ ಸರ್ಟಿಫೈಡ್ ಕಾಪಿಯನ್ನು ಪಡೆದು ಅದನ್ನು ತೆಗೆದುಕೊಂಡು ಮೈಸೂರಿಗೆ ನೆನ್ನೆ ಬಂದಿದ್ದಾರೆ. 10 ಗಂಟೆಗೆ ಕಚೇರಿ ಆರಂಭವಾಗ್ತದೆ. ಬಂದ ನಂತರ ಅವರು ಕೆಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ FIR ದಾಖಲಿಸೋದು ಬಹುತೇಕ ಖಚಿತ ಆಗಿದೆ. ನಿನ್ನೆ ಸಹ ಲೋಕಾಯುಕ್ತ ಕಚೇರಿ ಸಾಕಷ್ಟು ಐಡ್ರಾಮಾಗಳಿಗೆ ಸಾಕ್ಷಿಯಾಗಿತ್ತು. ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಬಂದರು, SP ಸಿಕ್ಕಿಲ್ಲ ಅಂತೇಳಿ ಅವರ ವಿರುದ್ಧ ದೂರು ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ರು. ಒಂದು ಕಡೆ ಲೋಕಾಯುಕ್ತದ ಈ ಒಂದು ಪ್ರಕ್ರಿಯೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ವಿಶ್ವವಿಖ್ಯಾತ ಮೈಸೂರು ದಸರಾಗಿಂತ ಹೆಚ್ಚಾಗಿ ಈ ಒಂದು ವಿಚಾರ ಮೈಸೂರಿನಲ್ಲಿ ಮತ್ತೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ನಡುವೆ CM ಸಿದ್ದರಾಮಯ್ಯ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಕೇವಲ ಒಂದು ದಿನಕ್ಕೆ ಮಾತ್ರವಲ್ಲ, 3 ದಿನಗಳ ಕಾಲ ಮೈಸೂರು ಪ್ರವಾಸವನ್ನು ಅವರು ಕೈಗೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಬಂದು ಇಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಮೈಸೂರಿನಲ್ಲಿ ಅವರ ವಿರುದ್ಧ FIR ದಾಖಲಾಗ್ತದೆ, ಅದೇ ಮೈಸೂರಿನಲ್ಲಿ ಅಧಿಕಾರಿಗಳ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ತಾರೆ. ಇವತ್ತು ಇಲ್ಲೇ ಉಳ್ಕೋತಾರೆ. ನಾಳೆ ಸಹ ವಿವಿಧ ಕಾರ್ಯಕ್ರಮಗಳು, ನಾಡಿದ್ದು ಸಹ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಇದರ ಜೊತೆಗೆ CM ಸಿದ್ದರಾಮಯ್ಯ ಪರ ಮತ್ತೆ ವಿರೋಧ ಎರಡೂ ಧ್ವನಿ ಎತ್ತುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಸಿದ್ದರಾಮಯ್ಯ ಪರ ಇದ್ದೇವೆ, ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತೇಳಿ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿ ಸಿದ್ದರಾಮಯ್ಯ
ಅವರಿಗೆ ಬೆಂಬಲ ಸೂಚಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಇವತ್ತು ಏನು ಮೈಸೂರು ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಇದೆ, ಆ ಸಭೆಗೆ ಮುತ್ತಿಗೆ ಹಾಕಲಿಕ್ಕೆ ಕರೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಸಭೆ ನಡೆಸೋದಕ್ಕೆ ಮುಂಚೆ ನಾವು ಅಲ್ಲಿ ಮುತ್ತಿಗೆಯನ್ನು ಹಾಕ್ತೇವೆ, ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿಯುವಂತ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ಇವತ್ತು ಲೋಕಾಯುಕ್ತರ ನಡೆ, ಅಂದ್ರೆ ಲೋಕಾಯುಕ್ತರು FIR ದಾಖಲಿಸುವಂತಹ ಸಂದರ್ಭದಲ್ಲಿ ಈಗಾಗಲೇ ನ್ಯಾಯಾಲಯ ಏನು ಅವರಿಗೆ ಆದೇಶವನ್ನು ನೀಡಿದೆ, ಸೂಚನೆ ನೀಡಿದೆ, ಅದೇ ಸೆಕ್ಷನ್ಗಳಲ್ಲಿ ದಾಖಲಿಸ್ತಾರ. ಮತ್ತೆ ಆ ಆರೋಪಿಗಳ ಪಟ್ಟಿಯಲ್ಲಿ A1, A2, A3, A4 ಇದು ಯಾವ ಇದರಲ್ಲಿ ಮಾಡ್ತಾರೆ, ಇದು ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹೀಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಮಹತ್ವದ ದಿನ ಅಂತಾನೆ ಹೇಳ್ಬೋದು. ರಂಗನಾಥ್, ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಜೊತೆಗೆ ಪ್ರಸನ್ನ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇವತ್ತಿನ ಬೆಳವಣಿಗೆಗಳೇನೇನು ಅವ್ರ ಜೊತೆಗೆ ಪ್ರಸನ್ನ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು